ಇದಕ್ಕೆಲ್ಲ ಸ್ಟಾಪ್ ಮಾಡಿಲ್ಲ ಅಂದರೆ ಇದಕ್ಕೆಲ್ಲ ಟಿಪ್ಪಿಗೆ ಬಂದಿದ್ದೀವಿ ಅಂತಲೇ ಅನಿಸಲ್ಲ. ಸೊ ನನಗೆ ಈ ಸೀರೆ ಒಂದು ಇಷ್ಟ ಆಗಿದೆ ಗೈಸ್, ತುಂಬ ಇಷ್ಟ ಈ ಸೀರೆ ಮೇಲೆ ಬನಾರಸ್ತು. ಹಾಲಲ್ಲೆಲ್ಲ ಕೂತ್ಕೊಂಡು ಹೆಂಗೆ ಫೋನ್ ನೋಡ್ತಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ರೌಂಡ್ಸ್ ಹೋಗ್ತಾ ಇದ್ದೀವಿ, ಜ್ಯೂಸ್ ಕುಡ್ಕೊಂಬರೋಣ ಅಂತ. ಬೋರ್ ಆಗ್ತಿದೆ ಮನೇಲಿ ಚಿಕನ್ ಮಾಡಾದ್ಮೇಲೆ. ಹಾಂ ನಡಿ. ಸೊ ಅದಕ್ಕೋಸ್ಕರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸಿಂಚನಾಸ್ ಯೂಟ್ಯೂಬ್ ಚಾನಲ್. ಇಲ್ಲಿ ನನ್ನ ತಂಗಿ ಬೈತಾ ಇದ್ದಾಳೆ ನಾನು ಬಂದು ಯಾವಾಗಲೂ ಬಾಗ್ಲಾಕೊಳ್ಳಲ್ಲ ಅಂತ. ಸೊ ಇವತ್ತು ವ್ಲಾಗು, ಡೈಲಿ ವ್ಲಾಗ್, ಎಲ್ಲದೂ ನೆಂಟು ಬಂದಿದ್ದಾರೆ. ಬನ್ನಿ ಗೈ ಸ್ಟಾರ್ಟ್ ಮಾಡೋಣ. ಇವಾಗೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ವಿ, ಅದೇನೋ ನೋಡೋಕ್ಕೆ ಅಂತ ಹೋಗಿದ್ದು. ಸೊ ಹಂಗೆ ನೋಡೋಕ್ಕೆ ಅಂತ ಹೋಗಿದ್ವಿ. ನಾನಂತೂ ನೋಡಿ ಸಾಕಾಯಿತು. ಸುಮ್ಮನೆ ಟೆಂಪ್ಟ್ ಆಗುತ್ತೆ ತೊಗೋಬೇಕು ಅಂತ. ಈ ಗೋಲ್ಡ್ ರೇಟಲ್ಲಿ ಏನೂ ತೊಗೊಳಕ್ಕಾಗಲ್ಲ. ಅದಾದಮೇಲೆ ಅಲ್ಲಿ ಒಂದು ಗ್ರೀನ್ ಟೀ ಕೊಡ್ತದೆ ಆ ಅಂಗಡೀಲಿ. ಇದಕ್ಕಂತೂ ತುಂಬ ಇಷ್ಟ. ಗ್ರೀನ್ ಟೀ ಒಳ್ಳೆ ಖಾರದ ಬಿಸಿ ಬಿಸಿ ಪಾನಿಪುರಿ ಇದ್ದಂಗಿರುತ್ತೆ. ನಮ್ಮ ಮನೆಗೆ ಎಲ್ಲರೂ ನೆಂಟರು ಬಂದರೆ ಓಸ್ವಾಲು, ಅಶ್ವಿನಿ ಜ್ಯುವೆಲ್ಸು, ಚುಮ್ಮರಿ ಅಂಗಡಿ, ಇದಕ್ಕೆಲ್ಲ ಸ್ಟಾಪ್ ಮಾಡಿಲ್ಲ ಅಂದರೆ ಇದಕ್ಕೆಲ್ಲ ಟಿಪ್ಪಿಗೆ ಬಂದಿದ್ದೀವಿ ಅಂತಲೇ ಅನಿಸಲ್ಲ. ಸೊ ಬನ್ನಿ, ಶುಭಕನು ಬಂದಿದೆ ಆಲ್ರೆಡಿ. ಇಲ್ಲಿ ಅಲ್ಲ, ನಾವೇ ನೋಡ್ಕೋಬೇಕೆಲ್ಲ ಗೈಸ್. ನೋಡಿ ಗೈಸ್, ಇಲ್ಲಿ ಬಂದರೆ ಎಲ್ಲ ಅವ್ರ ಪಾಡೆಗೆ ಹೋದೆ. ನಮ್ಮ ಮನೆಯವರೆಲ್ಲ ಎತ್ಕೊಂಡು ನೋಡ್ತಾ ಎಲ್ಲ ಬಿಟ್ಟೋದು. ನೀವೇ ನೋಡ್ಕೊಳ್ಳಿ, ಗೊತ್ತಲ್ವ ನಿಮಗೆ ಎಲ್ಲ ಅಂತ. ನಮ್ಮ ಸಿಂಚನ್ ಅವರು ಸೀರೆ ತೊಗೊತಾ ಇದ್ದಾರೆ. ಈ ಸಖತ್ ಇಟ್ಕೊಂಡಿದ್ದು, ಕಲರೂ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯ್ತಿದ್ದು. ನನಗೆ ಈ ಸೀರೆ ಒಂದು ಇಷ್ಟ ಆಗಿದೆ ಗೈಸ್, ತುಂಬ ಇಷ್ಟ ಈ ಸೀರೆ ಮೇಲೆ ಬನಾರಸ್ತು. ಬಟ್ ಇದು ಎಷ್ಟೋ ಗೊತ್ತಿಲ್ಲ. ಇಟ್ಸ್ 8000, ಡಿಸ್ಕೌಂಟ್ ಹೋಗಿ 7 ಆಗಿದೆ ಎಲ್ಲವೂ ಸೀರೆ. ಇದು ನೆಕ್ಸ್ಟ್ ನಾವು ಬಂದಿದ್ದು ಚುರುಮುರಿ ತಿನ್ನೋಕ್ಕೆ. ಸೊ ಇದು ಒನ್ ಆಫ್ ದಿ ಫೇಮಸ್ ಚುರುಮುರಿ ಸ್ಪಾಟ್ ಇನ್ ಟಿಪ್ಟೂರ್ ಅಂತಲೇ ಅನ್ಬೋದು. ನಮ್ಮ ಮನೆಗೆ ನೆಂಟರೆಲ್ಲ ಬಂದಾಗ ಈ ಚುರುಮುರಿ ಅಂತೂ ಬಂದು ತಿಂತೀವಿ. ಯಾರೇ ಆಗಲಿ ಯಾರೂ ಮಿಸ್ ಮಾಡಲ್ಲ. ಎಲ್ಲರಿಗೂ ಇಲ್ಲಿ ಚುರುಮುರಿ ಆ್ಯಂಡ್ ಬೋಂಡಾ ವಡೆ ಎಲ್ಲ ಇಷ್ಟ. ಆ್ಯಂಡ್ ಮೆಣಸಿನ್ಕಾಯಿ ಆಪ್ರೇಷನ್ ಬೋಂಡಾ. ನಾನು ಲಾಸ್ಟಲ್ಲಿ ಆಲ್ಕವ ತಿಂತೀನಿ ಯಾವಾಗಲೂ. ನಂಗೆ ತುಂಬ ಇಷ್ಟ ಆಲ್ಕವ. ಫಿನಿಶ್ ಇಟ್ ಇನ್ 1 minute ಪ್ಲೀಸ್. ನಿಂಗೆ ಟೈಮಲ್ಲಿ ಹಾಕಿದ್ದೀನಿ ಇವಾಗ. ಚಾನ್ಸೇ ಇಲ್ವಾ? ನಿಂಗೂ ಕೆಪಾಸಿಟಿ ಹೋಗ್ಬಿಡಿದೆ ಕಾದದು. ನಿನಗೆ ಹೋಗಿದೆ ಬಿಡು, ನಿಂಗೆ ಗೊತ್ತು. ಇವ್ರದ್ದು ಗೊತ್ತಿರಲಿಲ್ಲ ನನಗೆ. ಅವಳು ತಿನ್ನಲ್ಲ ಖಾರ ಅಂತ ಗೊತ್ತಿರಲಿಲ್ಲ. ನೀನು ತಿನ್ನಲ್ಲ ಅಂತ ಗೊತ್ತಿತ್ತು ನನಗೆ. ಹೇಗೆ ಗೈಸ್, ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಆ್ಯಂಡ್ ಇವಾಗ ನಾನು ಬೆಳಗ್ಗೆ ಚಿಕನ್ ಮಾಡ್ತಾಯಿದ್ದೀನಿ. ಇವತ್ತೇನು ಚಿಕನ್ ಅಂತ ಅಂದರೆ ಪೆಪ್ಪರ್ ಚಿಕನ್. ಸೊ ಪೆಪ್ಪರ್ ಚಿಕನ್ಗೆ ತಯಾರು ಮಾಡ್ಕೊತಿದ್ದೀನಿ. ತಿಂದಿಲ್ಲ, ಬರೀ ಪೈನಾಪಲ್ ತಿಂದಿದ್ದೀನಿ. ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪೆಪ್ಪರ್ ಚಿಕನ್ ರೆಸಿಪಿ ನೋಡೋಣ. ಹಂಗೆ ಎಲ್ಲರಿಗೂ ಗೊತ್ತಿರ್ತೀನಿ ಪೆಪ್ಪರ್ ಹಾಕೋದಷ್ಟೇ, ಅದನ್ನೇನು ತೋರಿಸಲ್ಲ. ಹಾಲಲ್ಲೆಲ್ಲ ಕೂತ್ಕೊಂಡು ಹೆಂಗೆ ಫೋನ್ ನೋಡ್ತಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ. ಲಿಟ್ರಲಿ 1 ಅವರಿಂದ ಎಲ್ಲರೂ ಕೂತ್ಕೊಂಡು ಹಿಂಗೆ ಫೋನಲ್ಲಿ ಉಜ್ಜುತ್ತಾವ್ರೆ ಅವಾಗಲಿಂದ. ನಾನು 11:30 ಆಯಿತು. ಪೆಪ್ಪರ್ ಚಿಕನ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಇವಾಗ. ಸೊ ಲೆಟ್ಸ್ ಸ್ಟಾರ್ಟ್ ಕುಕಿಂಗ್. ಸೊ ಗೈಸ್, ನಮ್ಮ ಪೆಪ್ಪರ್ ಚಿಕನ್ ರೆಡಿ ಆಗ್ತಿದೆ. ಇವಾಗ ಚಿಕನ್ ಹಾಕ್ಬಿಟ್ಟು ಏನು ಮಸಾಲೆ ಇನ್ ದ ಸೆನ್ಸ್ ಪೆಪ್ಪರ್, ಸ್ವಲ್ಪ ಧನಿಯಾ ಪುಡಿ ಹಾಕ್ಬೋದು ನಮ್ಮ ಚಿಕ್ಕಮ್ಮ. ಸೊ ಅದನ್ನ ಹಾಕಿ ನೀರು ಹಾಕಿ ಚಿಕನ್ನ ಬೇಯಕ್ಕೆ ಇಡ್ತಾಯಿದ್ದೀನಿ ಇವಾಗ. ಗಾಯ್ಸ್, ನಮ್ಮ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ಸಖತ್ತಾಗಿದೆ. ಟೇಸ್ಟ್ ನೋಡೋಣ. ತಗೊಳ್ಳಿ, ನೋಡೋಕ್ಕೆ ಸಖತ್ತಾಗಿದೆ. ಸೊ ಟೇಸ್ಟ್ ನೋಡೋಣ. ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅನಿಸುತ್ತೆ. ನಾನು ಉಪ್ಪು ಕಡಿಮೆ ಹಾಕಿದೆ. ಸ್ವಲ್ಪ ಉಪ್ಪು ಹಾಕಬೇಕು. ಅದು ಬಿಟ್ರೆ ನಾನು ರಮಣ ಇವಾಗ ರೌಂಡ್ಸ್ ಹೋಗ್ತಾ ಇದ್ದೀನಿ, ಜ್ಯೂಸ್ ಕುಡ್ಕೊಂಬರೋಣ ಅಂತ. ಬೋರ್ ಆಗ್ತಿದೆ ಮನೇಲಿ ಚಿಕನ್ ಮಾಡಾದ್ಮೇಲೆ. ಇವನು ಸಾಹಸ ಮಾಡಿ ತೆಗಿತಾವನೆ. ಇವು ಹುಷಾರ್ಕೊಳೋ ಕಾದು ಫುಲ್ ಹಿಂದೆ ಹೋಗು. ನಾನು ಗೇಟ್ ಹಾಕ್ತೀನಿ ಇದನ್ನು. ಹೋಗು. ಎಸ್, ಫೈನಲಿ ತೆಗ್ದ. ಹಾಂ ನಡಿ.
ನನಗೆ ನನ್ನ ತಮ್ಮಂಗೆ ಮಾಡೋಕ್ಕೆ ಕೆಲ್ಸಿರ್ಲಿಲ್ಲ, ಸುಮ್ಮನೆ ಬಾರೋ ಅಂತ ಅಂದ್ಬಿಟ್ಟು ಹಾಸನ ಸರ್ಕಲ್ ತನಕ ರೌಂಡ್ಸ್ ಕರ್ಕೊಂಡೋಗಿ ಹಂಗೆ ಜ್ಯೂಸ್ ಕುಡಿಯೋಣ ಅಂತ ಅಂದ್ವಿ. ಸೊ ಮನೇಲೆಲ್ಲ ಜ್ಯೂಸ್ ಬೇಕು ಅಂತ ಅಂದ್ರು. ಸೊ ಜ್ಯೂಸ್ನ ಪಾರ್ಸಲ್ಲೇ ತೊಗೊಂಡು ಬಂದ್ವಿ. ನಂಗೆ ಗೈಸ್ ಬಟರ್ ಫ್ರೂಟ್ ಜ್ಯೂಸ್ ನನಗೆ ಸಿಂಚನವ್ರ ಕೆಲಸ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಜ್ಯೂಸ್ ಕುಡಿತಾ ಇದ್ದೀವಿ. ಮಧ್ಯಾಹ್ನ ಚಳಿಗೆ ಜ್ಯೂಸ್ ಕುಡಿತಿದ್ದೀವಿ ನಾವು. ಗೈಸ್ ಟಿಪ್ಟೂರಲ್ಲಿ ಹೊಸದು ಒಂದು ಹೋಟೆಲ್ ಓಪನ್ ಆಗಿದೆ. ಎಲ್ಲ ಊಟಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ. ಶಿವಮ್ ಕೆಫೆ ಅಂತ. ಇದು ಮುಂಚೆ ಪೈಯೋಟ್ಲು ಇಟ್ಟು ಪೈಯೋಟ್ಲನ್ನ ರಿನೋವೇಟ್ ಮಾಡಿ ಶಿವಮ್ ಕೆಫೆ ಅಂತ ಮಾಡಿದ್ದಾರೆ. ಪಾರ್ಟಿ ಹಾಲ್ ಬೇರೆ ಇದೆ ಇಲ್ಲಿ. ಪರವಾಗಿಲ್ಲ, ಚೆನ್ನಾಗಿದೆ. ನೋಡೋಣ, ಫುಡ್ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅದಿಲ್ಲಿಗೆ. ನಮ್ಮ ಚಿಕ್ಕಮ್ಮವ್ರು ಬಂದಿದ್ದಾರೆ ಫುಡ್ ಟೇಸ್ಟ್ ಮಾಡೋಕ್ಕೆ. ಇನ್ನು ನಮ್ಮ ಅಮ್ಮಂಗೆ ಸಿಂಚನಿಗೆ ವೆಯ್ಟಿಂಗ್. ನಮ್ಮ ಕಾಯಕ್ಕಾಗ್ದಲ್ಲಿ ಆರ್ಡರ್ ಮಾಡಿದ್ದೀವಿ. ಲೇಟ್ ಲತೀಫ್ ಇವಾಗ ಬಂದಿದ್ದಾರೆ. ನಮ್ಮಮ್ಮ ಆ್ಯಂಡ್ ಸಿಂಚನ. ನಾವು ಫಸ್ಟ್ ಆರ್ಡರ್ ಮಾಡಿದ್ದು ಪಾಪಡ್ ಆ್ಯಂಡ್ ದಿಸ್ ಸ್ವೀಟ್ ಕಾರ್ನ್. ಇನ್ನೊಂದೆಲ್ಲ ಸ್ವೀಟ್ ಕಾರ್ನ್ ಅಮ್ಮಂಗೆ ಕೊಡೋ ಅದು. ನಂದು ವೆನಿಲಾ ಐಸ್ ಕ್ರೀಮ್. ಇಲ್ಲಿ ನೋಡಿದ್ರೆ ನಮ್ಮ ಚಿಕ್ಕಮ್ಮಂದು ನಮ್ಮ ಅಮ್ಮಂದೆಲ್ಲ ಫ್ರೂಟ್ ಸಾಲಿಡ್ ಐಸ್ ಕ್ರೀಮ್. ನಮ್ಮ ಅಮ್ಮಂದು ಶುಭಕೋದು ಯಾಕೋ ತಿಂತಾ ಇಲ್ಲ. ಫ್ರೂಟ್ ಸಾಲಿಡ್ ಐಸ್ ಕ್ರೀಮ್, ಚೆರಿ ಆನ್ ಟಾಪ್. ಹೆಂಗಿದೆ? ಓಕೆ. ನಮ್ಮ ವೆನಿಲಾ ಇನ್ನೇನು ಪ್ಲೇನು, ಅದ್ರ ಮೇಲೆ ಏನೋ ಪಿಸ್ತಾ ಎಲ್ಲ ಹಾಕ್ಬಿಟ್ಟವ್ರೆ. ಎಲ್ಲ ತಿಂತಿರೋದು ನೋಡಿ ಇಲ್ಲಿ. ನೀನು ಸ್ನಾನನೇ ಮಾಡಿಲ್ಲ, ಫುಲ್ ರೆಡಿಯಾಗಿ ಕುಂತವಳೆ ಊರ್ಗೋಕ್ಕೆ. ಬೈ ಬೈ ರಮಣ. ಸೊ ನಮ್ಮ ತಾರಕ್ಕವರು ಸಿಂಚನವರು ಎಲ್ಲ. ಸೊ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 2 ದಿವಸ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ಜಾಸ್ತಿನೂ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ನಾವೆಲ್ಲ ಫುಲ್ ಬ್ಯುಸಿ ಏನಾಗಿರಲಿಲ್ಲ. ಎಲ್ಲ ಓಡಾಡಿಕೊಂಡು ಸುತ್ತಾಡ್ಕೊಂಡಿದ್ವಿ ಅದಕ್ಕೋಸ್ಕರ. ಆ್ಯಂಡ್ ನೆನ್ನೆ ಊಟಕ್ಕೆ ಅಂತ ಹೊಸ ಪ್ಲೇಸ್ ಓಪನ್ ಆಗಿತ್ತು ಟಿಪ್ಟೂರಲ್ಲಿ. ಎಲ್ಲಿ ಅಂದರೆ ಪೈಯೋಟ್ಲು ಸರ್ಕಲ್ ಅಂತ ಇದೆಯಲ್ಲ, ಆ ಪೈ ಹೋಟೆಲ್ಲು ಇವಾಗ ಶಿವಮ್ ಕೆಫೆ ಅಂತ ಆಗಿದೆ. ಸೊ ನೈಟ್ ಅಲ್ಲಿ ಊಟಕ್ಕೆ ಹೋಗಿದ್ವಿ. ಏನು ನಾರ್ಮಲ್ ಪಾಪಡ್ ರೋಟಿದಲ್ಲಿ ಅಷ್ಟು ತಿನ್ನೋಕ್ಕೆ ಅಂತ ಹೋಗಿದ್ವಿ. ಚೆನ್ನಾಗಿತ್ತು ಫುಡ್ಡು. ಲೈಕ್ 8 ಔಟ್ ಆಫ್ 10 ನಾರ್ಮಲ್ಲೇ. ಕಲ್ಪತರು ಗ್ರ್ಯಾಂಡ್ ಅವ್ರದ್ದೇ ಇದು. ಸೊ ಅಲ್ಲಿ ಹೆಂಗಿದೆ ಟೇಸ್ಟ್, ಇಲ್ಲೂ ಹಂಗೆ ಇದೆ ಅಷ್ಟೇ. ಆ್ಯಂಡ್ ಸಿಂಚನ ರಮಣ ಅವರೆಲ್ಲ ಇವತ್ತು ಹೋದು. ನೆನ್ನೆ RCB ಮ್ಯಾಚ್ ನೋಡ್ತಿರೋದ್ರಿಂದ ಅದಾದಮೇಲೆ ನಾನು ಮನೇಲಿ ಏನೂ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಮ್ಯಾಚ್ ನೋಡೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ, ನಾನು, ನಮ್ಮಮ್ಮ, ನನ್ನ ತಮ್ಮ ಎಲ್ಲ. ಸೊ ಅದಕ್ಕೋಸ್ಕರ ಓಕೆ. ಆ್ಯಂಡ್ ನನ್ನ ಕರ್ಲೀಸ್ ನೆನ್ನೆ ಜಡೆ ಹಾಕ್ಕೊಂಡಿದ್ದೆ, ಬಿಚ್ಕೊಂಡಿದ್ದೆ, ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.